ದಾವಣಗೆರೆ ನಗರದ ಹೊರವಲಯದಲ್ಲಿರುವ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದ್ದು, ಸ್ಥಳೀಯರು ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಯುಜಿಡಿ ವ್ಯವಸ್ಥೆ, ಬೀದಿ ದೀಪಗಳು ಹಾಗೂ ಉದ್ಯಾನವನಗಳ ನಿರ್ವಹಣೆ ಸಮಸ್ಯೆಗಳು ಹಲವು ವರ್ಷಗಳಿಂದ ಮುಂದುವರೆದಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಶಾಶ್ವತ ಪರಿಹಾರ ಕೈಗೊಂಡಿಲ್ಲ ಎಂದು ಬಡಾವಣೆಯ ನಾಗರಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಹೆಬ್ಬಾಳ್ ರಾಜಯೋಗಿ ಆರೋಪಿಸಿದ್ದಾರೆ. ಬಡಾವಣೆಯಲ್ಲಿನ ಯುಜಿಡಿ ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ದಿನನಿತ್ಯ ಒಳಚರಂಡಿ ತಡೆದು ದುರ್ವಾಸನೆ ಉಂಟಾಗುತ್ತಿದ್ದು, ಜನರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಹೊಸ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವುದಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಭರವಸೆ ನೀಡಿದರೂ ಕಳೆದ 2 ವರ್ಷಗಳಿಂದ ಯಾವುದೇ ಕೆಲಸ ನಡೆದಿಲ್ಲ ಎಂದು ಆರೋಪಿಸಲಾಗಿದೆ. ಇನ್ನು ಹಲವು ರಸ್ತೆಗಳಲ್ಲಿ ಬೀದಿ ದೀಪಗಳ ಕಂಬಗಳಿದ್ದರೂ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ರಾತ್ರಿ ವೇಳೆಯಲ್ಲಿ ಕತ್ತಲೆ ಆವರಿಸುತ್ತದೆ. ಇದರಿಂದ ಮಹಿಳೆಯರು ಹಾಗೂ ಮಕ್ಕಳು ಸಂಚರಿಸಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲರೂ ನಾವು ಸಾಮ್ನೂರು ಹೋದ್ರೆ ನಮಗೆ ಹೋಗಿ ಬರ್ತಕ್ಕಂತಕ್ಕೆ ಹೆಣ್ಮಕ್ಳಿಗೆ ಮಕ್ಕಳ ಮೇಲೆ ತೊಂದರೆ ಆಗ್ತದೆ. ನಾವು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ದಾವಣಗೆರೆ ಜಿಲ್ಲಾ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಕೊಟ್ಟಿದ್ದೇವೆ. ಅವ್ರ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಸಮೀಕ್ಷೆ ನಡೀತು. ಅಂಗನವಾಡಿ ಮಾಡಬೇಕು, ಒಂದು ಒಳ್ಳೆ ಮಾದರಿ ಅಂಗನವಾಡಿ ಮಾಡ್ಕೊಡ್ತಾವಂತ ಹಂಗೊಂದಿದ್ದೆ. ಅಲ್ಲಿಗೆ ಏನಾಗ್ಬಿಟ್ಟು ಇದು ಶೈಕ್ಷಣಿಕ ಸಾಮಾಜಿಕ ಅದರಲ್ಲಿ ಬಿಸಿ ಆಗಿರೋದ್ರಿಂದ ನಮ್ಮದು ತಾತ್ಕಾಲಿಕ ನಿಂತಿದೆ ಸರ್. ಅದರಿಂದ ನಮಗೆ ಅಂಗನವಾಡಿ ಆಗ್ಲೇ ಕ್ಯಾಮ್ರಾಗಳಾಗಬೇಕು. ಅಲ್ಲಿ ಈ ಹೆಚ್ಚು ಕಡಿಮೆ ಎಲ್ಲರೂ ವೃದ್ಧರ ಜಾಸ್ತಿ ಇರೋದು ಸರ್. ಪಡೆ ಎಲ್ಲ ಮಕ್ಕಳು ಮನೆಯೆಲ್ಲ ಫಾರಿನಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಅಲ್ಲಿದ್ದ ಇಲ್ಲಿ ಜೀವನ ಮಾಡ್ತಾರೆ. 60-70 ನನ್ನಂತ ವಯಸ್ಸಿನಲ್ಲಿ ಇರೋದು ಇಬ್ಬಿಬ್ಳರ್ ಇದ್ದಾರೆ. ಎಲ್ಲರೂ ಸಿಟಿ ಬರೋ ಸ್ಥಿತಿಯಲ್ಲಿಲ್ಲ. ಒಂದು ಆರೋಗ್ಯ ಘಟಕ ಆಗ್ಬೇಕು, ಆಮೇಲೆ ಇದು ಪೊಲೀಸ್ ಔಟ್ ಪೋಸ್ಟ್ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಪೋಸ್ಟ್ ಬಡಾವಣೆಯ ಉದ್ಯಾನವನಗಳಲ್ಲಿಯೂ ಪರಿಸ್ಥಿತಿ ದಯನೀಯವಾಗಿದೆ. ಪಥಗಳು ಇದ್ದರೂ ಬೆಳಕು ವ್ಯವಸ್ಥೆ ಇಲ್ಲ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಿರುವ ಹೈಮಾಸ್ಟ್ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳ ಕುರಿತು ಮಹಾನಗರ ಪಾಲಿಕೆ ಹಾಗೂ ದಾವಣಗೆರೆ ಹರಿಹರ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಒಟ್ಟು ಸುಮಾರು 30ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಬಡಾವಣೆ ಎದುರಿಸುತ್ತಿದೆ ಎಂದು ನಾಗರಿಕರು ತಿಳಿಸಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ತಕ್ಷಣ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಫಾರಿನಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಅಲ್ಲಿದ್ದ ಇಲ್ಲಿ ಜೀವನ ಮಾಡ್ತಾರೆ. 60-70 ನನ್ನಂತ ವಯಸ್ಸಿನಲ್ಲಿ ಇರೋದು ಇಬ್ಬಿಬ್ಳರ್ ಇದ್ದಾರೆ. ಎಲ್ಲರೂ ಸಿಟಿ ಬರೋ ಸ್ಥಿತಿಯಲ್ಲಿಲ್ಲ. ಒಂದು ಆರೋಗ್ಯ ಘಟಕ ಆಗ್ಬೇಕು, ಆಮೇಲೆ ಇದು ಪೊಲೀಸ್ ಔಟ್ ಪೋಸ್ಟ್ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಪೋಸ್ಟ್ ವಾಸವಿ ಬಡಾವಣೆಯಿಂದ ಹಿಡಿದು ಶಿವಪಾರ್ವತಿ ಬಡಾವಣೆಯಿಂದ ಹಿಡಿದು ನಮ್ಮ ಪಟೇಲ್ ಬಡಾವಣೆ ಎಲ್ಲರೂ ನಾವು ಸಾಮ್ನೂರು ಹೋದ್ರೆ ನಮಗೆ ಹೋಗಿ ಬರ್ತಕ್ಕಂತಕ್ಕೆ ಹೆಣ್ಮಕ್ಳಿಗೆ ಮಕ್ಕಳ ಮೇಲೆ ತೊಂದರೆ ಆಗ್ತದೆ. ನಾವು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ದಾವಣಗೆರೆ ಜಿಲ್ಲಾ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಕೊಟ್ಟಿದ್ದೇವೆ. ಅವ್ರ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಸಮೀಕ್ಷೆ ನಡೀತು. ಅಂಗನವಾಡಿ ಮಾಡಬೇಕು, ಒಂದು ಒಳ್ಳೆ ಮಾದರಿ ಅಂಗನವಾಡಿ ಮಾಡ್ಕೊಡ್ತಾವಂತ ಹಂಗೊಂದಿದ್ದೆ. ಅಲ್ಲಿಗೆ ಏನಾಗ್ಬಿಟ್ಟು ಇದು ಶೈಕ್ಷಣಿಕ ಸಾಮಾಜಿಕ ಅದರಲ್ಲಿ ಬಿಸಿ ಆಗಿರೋದ್ರಿಂದ ನಮ್ಮದು ತಾತ್ಕಾಲಿಕ ನಿಂತಿದೆ ಸರ್. ಅದರಿಂದ ನಮಗೆ ಅಂಗನವಾಡಿ ಆಗ್ಲೇ ಕ್ಯಾಮ್ರಾಗಳಾಗಬೇಕು. ಅಲ್ಲಿ ಈ ಹೆಚ್ಚು ಕಡಿಮೆ ಎಲ್ಲರೂ ವೃದ್ಧರ ಜಾಸ್ತಿ ಇರೋದು ಸರ್. ಪಡೆ ಎಲ್ಲ ಮಕ್ಕಳು ಮನೆಯೆಲ್ಲ ಫಾರಿನಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಅಲ್ಲಿದ್ದ ಇಲ್ಲಿ ಜೀವನ ಮಾಡ್ತಾರೆ. 60-70 ನನ್ನಂತ ವಯಸ್ಸಿನಲ್ಲಿ ಇರೋದು ಇಬ್ಬಿಬ್ಳರ್ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವೀಕ್ಷಿಸುತ್ತೀರಿ ನೆಕ್ಸ್ಟ್ 9 ಕನ್ನಡ. ಆಮೇಲೆ ಇದು ಪೊಲೀಸ್ ಔಟ್ ಪೋಸ್ಟ್ ಆಗ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಪೋಸ್ಟ್